ಅನಸ್ ರಲಿಯಲ್ಲಾಹು ತಆಲಾ ಅನ್ಹು ರವರು ನಿರೂಪಿಸುತ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಶಬ್ಬೆ ಕದ್ರ್ ಅಥವಾ ಈ ಲೈಲತುಲ್ ಕದ್ರ್ ಅಲ್ಲಾಹನು ನನ್ನ ಉಮ್ಮತಿಯರಿಗೆ ನೀಡಿದ್ದಾನೆ, ಮೊದಲು ಯಾವುದೇ ಉಮ್ಮತಿಯರಿಗೆ ಇದು ನೀಡಲಾಗಲಿಲ್ಲ. ವೀಕ್ಷಕರೇ, ಯಾವ ಕಾರಣದಿಂದ ಈ ಉಡುಗೊರೆ ಅಲ್ಲಾಹನ ಕಡೆಯಿಂದ ನಮಗೆ ನೀಡಲಾಗಿದೆ ಇದರ ಬಗ್ಗೆ ಬೇರೆ ಬೇರೆ ರಿವಾಯತ್ಗಳುಂಟು. ಕೆಲವು ಹದೀಸ್ಗಳಲ್ಲುಂಟು, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಿಂದಿನ ಜನರ ದೀರ್ಘಾಯುಷ್ಯವನ್ನು ನೋಡಿದರು ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಮ್ಮತಿಯರ ವಯಸ್ಸನ್ನು ಕಂಡು ಕಮ್ಮಿ ಇರುವುದನ್ನು ನೋಡಿ ದುಃಖಿತರಾದರು. ನನ್ನ ಉಮ್ಮತಿಯರು ಹಿಂದಿನ ಜನರಷ್ಟು ಪುಣ್ಯಗಳನ್ನು ಮಾಡುವ ಪ್ರಯತ್ನ ಪಟ್ಟರೂ ಕೂಡ ಅದು ಅಸಾಧ್ಯ ಎಂದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ದುಃಖಿತರಾದರು. ಹೀಗಾಗಿ ಅಲ್ಲಾಹನು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಈ ಅದ್ಭುತ ಉಡುಗೊರೆ ನೀಡಿದನು. ಇನ್ನು ಕೆಲವು ಹದೀಸ್ಗಳಲ್ಲಿ ಉಲ್ಲೇಖಿಸಲಾಗಿದೆ, ಒಮ್ಮೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬನಿ ಇಸ್ರಾಯೇಲಿನ 4 ಪ್ರವಾದಿರವರ ಬಗ್ಗೆ ತಿಳಿಸಿದರು. ಹಜರತ್ ಅಯ್ಯೂಬ್ ಅಲೈಹಿಸ್ಸಲಾಂ, ಹಜರತ್ ಜಕರಿಯಾ ಅಲೈಹಿಸ್ಸಲಾಂ, ಹಜರತ್ ಹಸ್ಕೀಲ್ ಅಲೈಹಿಸ್ಸಲಾಂ ಹಾಗೂ ಹಜರತ್ ಯೂಷಾ ಅಲೈಹಿಸ್ಸಲಾಂ. ಇವರು 80 ವರ್ಷಗಳ ಕಾಲ ಅಲ್ಲಾಹನ ಆರಾಧನೆಯಲ್ಲಿ ನಿರತರಾಗಿದ್ದರು. ಒಂದು ಕ್ಷಣವೂ ಕೂಡ ಅಲ್ಲಾಹನಿಗೆ ಅವಿಧೇಯವಾಗಲಿಲ್ಲ. ಇದನ್ನು ಕೇಳಿ ಸಹಾಬಾರವರು ಆಶ್ಚರ್ಯಚಕಿತರಾದರು. ನಂತರ ಹಜರತ್ ಜಿಬ್ರೈಲ್ ಅಮೀನ್ ಅಲೈಹಿಸ್ಸಲಾಂ ರವರು ಸೂರೆ ಕದ್ರದೊಂದಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಬಂದರು.